ಮತ್ತೊಂದು ಕಡೆ ಹಿಂದಿ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೋಟೆಲ್ ತಾಜ್ ವೆಸ್ಟರ್ನ್ಗೆ ನುಗ್ಗಿದ್ದಾರೆ ಕರವೇ ಕಾರ್ಯಕರ್ತರು. ಹಿಂದಿ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ತಾಜ್ ವೆಸ್ಟರ್ನ್ಗೆ ಕರವೇ ಕಾರ್ಯಕರ್ತರು ನುಗ್ಗಿದ್ದಾರೆ. ಕರವೇ ನಾರಾಯಣಗೌಡ ಬಣದಿಂದ ಹೋಟೆಲ್ಗೆ ಮುತ್ತಿಗೆಯನ್ನು ಕೂಡ ಹಾಕಲಾಗಿದೆ. ಉತ್ತರ ಭಾರತದ ಸಂಸದರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಲ್ಲಿ ಹಿಂದಿ ಬೋರ್ಡ್ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದಿ ಹೇರಿಕೆ ಕಾರ್ಯಕ್ರಮ ಅಂತ ಕರವೇ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕರವೇ ಹೋರಾಟಗಾರರನ್ನ ಪೊಲೀಸರು ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ಹಿಂದಿ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ತಾಜ್ ವೆಸ್ಟರ್ನ್ ನಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ನುಗ್ಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಲವಂತವಾಗಿ ಹಿಂದಿ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ, ಹಿಂದಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಮತ್ತೆ ಹತೋಟಿಗೆ ತೆಗೆದುಕೊಂಡು ಬರಲು ಅಂತ ಪೊಲೀಸರು ಕೂಡ ಸದ್ಯಕ್ಕೆ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಬಂಧಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕನ್ನಡ ಇಲ್ಲ ಅಲ್ಲಿ ಸಮಸ್ಯೆ ಆಗುತ್ತೆ. ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿ ಹಿಂದಿ ರಾಷ್ಟ್ರ ಭಾಷೆ ಅಂತ. ಇವತ್ತು ಅಮಿತ್ ಶಾ ಭಾರತವನ್ನ ಹಿಂದಿ ರಾಷ್ಟ್ರ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಆ ಹಿಂದಿ ರಾಷ್ಟ್ರದ ತಿರ್ಕನ ಕನಸಿನ ವಿರುದ್ಧವಾಗಿ ಪ್ರಾದೇಶಿಕ ಭಾಷೆ ಕನ್ನಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾಷೆ ಮೇಲೆ ಹಿಡಿತವನ್ನ ಶಾಸನ ಕೊಟ್ಟಿರುವಂತ ಹಿಂದಿ ವಿರುದ್ಧ ನಮ್ಮ ಹೋರಾಟ. ಕರ್ನಾಟಕ ತೋಟಪುನ್ ಛತ್ರ ಅಲ್ಲ. ಇಲ್ಲಿ ಯಾರು ಬೇಕಾದ್ರೂ ಬಂದು ಹಿಂದಿ ಭಾಷೆಯನ್ನ ಮೆರೆಸಲಿಕ್ಕೆ, ನಮ್ಮ ರಾಜ್ಯದ ಭಾಷೆಗೆ ಗೌರವ ಕೊಡಬೇಕು. ಇಲ್ಲಿ ಕನ್ನಡಿಗ ಭಾಷೆಗೆ ಗೌರವ ಕೊಡಬೇಕು. ಇಲ್ಲಿ ಬಂದು ಹಿಂದಿ ಏರಿಕೆ ಮಾಡ್ಲಿಕ್ಕೆ ಒಂದಷ್ಟು ಅಧಿಕಾರಿ ವರ್ಗ, ಒಂದಷ್ಟು ರಾಜಕೀಯ ವರ್ಗ ಇಲ್ಲಿ ಬಂದು ಸಭೆ ಮಾಡ್ತಿದ್ದೀರಾ ಅಂದ್ರೆ ಕನ್ನಡದ ಜನ ಮುಟ್ಟಾಡ್ರಿಲ್ಲ. ನಾವು ಬುದ್ಧಿವಂತರಿದ್ದೀವಿ. ಒಳಗಡೆ ಏನ್ ನಡೀತಿತ್ತು ಅನ್ನುವ ವಿಚಾರವನ್ನ ತಿಳ್ಕೊಂಡೇ ಬಂದಿರೋದು. ಅಲ್ಲ ಸಮಸ್ಯೆ ಅಲ್ಲ ಸರ್, ಒಂದಕ್ಷರ ಕನ್ನಡ ಇಲ್ಲ ಅಲ್ಲಿ. ಹೋರಾಟಗಾರರ ಬಂಧಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಹೋರಾಟಗಾರರ ಬಂಧಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ.